ನಮ್ಮ ಮನೆ ಮಹಾಲಕ್ಷ್ಮಿ ಇವರಿಬ್ಬರು ನೋಡಿದ್ರಲ್ಲ, ಕುಣಿಸಿರೋ ಮಹಾಲಕ್ಷ್ಮಿ ತೋರಿಸ್ತೀನಿ ಬನ್ನಿ. ಇಲ್ಲಿ ನಮ್ಮ ಮನೆ ಮಹಾಲಕ್ಷ್ಮಿನೂ ಇಲ್ಲಿ ಬಂದಿದೆ, ಬಟ್ ಮಾನದ ಮಹಾಲಕ್ಷ್ಮಿನೇ ಕಾಣಿಸ್ತಾ ಇಲ್ಲ. ಏನೇನ್ ತಿಂಡಿ ಮಾಡ್ತೀವಿ ದೊಡ್ಡಮ್ಮ ಇವತ್ತು? ನಮ್ ದೊಡ್ಡಮ್ಮ ಫುಲ್ಲು ನಾಚ್ಕೊಂತ ಇರೋದು, ಎಂಗೇಜ್ಮೆಂಟೇ ಮಾಡ್ಬಿಡ್ಬೋದು ಆ ತರ ಫುಲ್ ಸೆಲೆಬ್ರೇಷನ್ ಮಾಡ್ತಾರೆ ಇವತ್ತು. ಗೈಸ್ ಎತ್ಕೊಂಡೆ ಬಂದ್ಬಿಟ್ರು ಇವರಿಬ್ರು ಸಿಲಿಂಡರ್ನ. ಜನ ರೋಡಲ್ಲಿ ಸಿಕ್ಬಿಟ್ಟು ಕೇಳ್ತಾರೆ ಬರತ್ ಹೆಂಗಿದ್ಯಪ್ಪ ಅಂತ. ಹೇಳೋಣ, 2 ರೀಲ್ ಶೂಟ್ ಇದೆ. ಒಂದು ವರಮಹಾಲಕ್ಷ್ಮಿ ಕಾಂಟೆಂಟು, ಇನ್ನೊಂದು ಕಾಮಿಡಿ ಕಾಂಟೆಂಟು. ಸೊ ಅನ್ನಕ್ಕಿರಬೇಕು. ಸಾಂಬಾರು ಆಯಿತು, ಇವಾಗ ಸಾಂಬಾರ್ಗೆ ಒಗ್ಗರಣೆ ಆಗಬೇಕು. ಇವಾಗ ನಮ್ಮ ಬಾಯ್ಸು ಫ್ಯಾಷನ್ ಶೋ ಮಾಡ್ತಾರೆ ನಿಮಗೋಸ್ಕರ. 80 to 100 ಪೀಪಲ್ ಬರೋದಿದ್ದಾರೆ. ಹಿಂಗೆ ಮತ್ತು ಹಿಂಗೆ ಸಿಟ್ಟಿಂಗ್ ಹಾಕಿರೋದು. ಆ್ಯಂಡ್ ಇವತ್ತು ನಮ್ಮ ಮನೇಲಿ ಏನೇನು ಐಟಮ್ ಮಾಡಿದ್ದಾರೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಅಂಡ್ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ನಾವು ಆಲ್ರೆಡಿ ಹೇಳಿದೆ ನಾನು ನಿಮಗೆ, ನಮ್ಮ ವರಮಹಾಲಕ್ಷ್ಮಿ ಹಬ್ಬನ ನಮ್ಮ ದೊಡ್ಡಮ್ಮ ಮನೆಯಲ್ಲಿ ಸೆಲೆಬ್ರೇಟ್ ಮಾಡೋದು, ಅಂಡ್ ದೀಪಾವಳಿ ನಮ್ಮ ಮನೆಯಲ್ಲಿ ಅಂತ. ಸೊ ಇವರೇ ನಮ್ಮ ದೊಡ್ಡಮ್ಮ, ಪ್ರೇಮ್ ದೊಡ್ಡಮ್ಮ, ಮತ್ತೆ ನಮ್ಮ ಅಮ್ಮ, ಇವರಿಬ್ಬರೇ ನಮ್ಮ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ. ನಿಮ್ಮೆಲ್ರಿಗೂ ನಮ್ಮ ಕಡೆಯಿಂದ, ನಮ್ಮ ಫ್ಯಾಮಿಲಿ ಕಡೆಯಿಂದ ಹಬ್ಬದ ಶುಭಾಶಯಗಳು. ಅಂಡ್ ನಮ್ಮ ಮನೆ ಮಹಾಲಕ್ಷ್ಮಿ ಇವರಿಬ್ಬರು ನೋಡಿದ್ರಲ್ಲ, ಕುಣಿಸಿರೋ ಮಹಾಲಕ್ಷ್ಮಿ ತೋರಿಸ್ತೀನಿ ಬನ್ನಿ ಇಲ್ಲಿ. ಸೊ ನಮ್ಮ ಮನೇಲಿ ನಾವು ಕುಣಿಸಿರೋ ಮಹಾಲಕ್ಷ್ಮಿ ಒಂದು ನೋಡಿ, ಇಲ್ಲಿ ಹಿಂಗೆ ಹಿಂಗೆ ನೋಡಿ. ಇಲ್ಲಿ ಈ ಸಲ ಯಾರು ಸೀರೆ ಓಡಿಸಿದ್ದೋರಮ್ಮ? ಅಮ್ಮ. ಅಲ್ಲಿ ನಮ್ಮಮ್ಮ ನಮ್ಮ ಅಕ್ಕ ಇದ್ದಾರೆ, ನಮ್ಮ ಅಕ್ಕನ ತೋರಿಸ್ತೀನಿ. ಅವ್ರು ಇನ್ನೊಬ್ರು ಮಹಾಲಕ್ಷ್ಮಿ. ಆ್ಯಂಡ್ ಇಲ್ಲಿ ಇವರ ನಮ್ಮ ಪ್ರಶಾಂತನ ಆಯ್ ಮಾಡಿ. ನಮ್ಮ ವಿಜಯನ ಮಲಗ್ಬಿಟ್ಟೋದೆ. ನಮ್ಮ ಚೇತನ್ ಸಾವ್ಕಾರ್, ನನ್ನ ಅಜ್ಜಯ್. ಆ್ಯಂಡ್ ನೋಡಬೇಕು ಟಿಫನ್. ಇವಾಗ ನಮ್ಮ ಮನೇಲಿ ಏನು ಟಿಫನ್ ಮಾಡ್ತವ್ರೆ ಅಂತಂದರೆ ಉಪ್ಪಿಟ್ಟು ಮಾಡ್ತವ್ರೆ. ನಮ್ಮ ದೊಡ್ಡಮ್ಮ ಫುಲ್ಲು ನಾಚ್ಕೊಂತ ಇರೋದು. ನಾಚ್ಕೋಬೇಡ, ಹೇಳು. ಊರಿಂದನೂ ಕೂರಿಸ್ತಾ ಇದ್ವಿ ವರಮಹಾಲಕ್ಷ್ಮಿನ. ಅಲ್ಲಿ ಗ್ರ್ಯಾಂಡ್ ಇರಲಿಲ್ಲ, ಇಲ್ಲಿ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ವಿ. ಇಲ್ಲಿ ಸುಮಾರು ಜನ ಬರ್ತಾರೆ, ಒಂದು ಅಕ್ಕಪಕ್ಕ ಮನೆಯವರೆಲ್ಲರೂ ಬರ್ತಾರೆ, ಎಲ್ಲರೂ ಬರ್ತಾರೆ. ನಮ್ಮ ಮನೇಲಿ ಇವತ್ತು ಫುಲ್ಲು ಒಂದು ಎಂಗೇಜ್ಮೆಂಟೇ ಮಾಡ್ಬಿಡ್ಬೋದು ಆ ಥರ ಫುಲ್ ಸೆಲೆಬ್ರೇಷನ್ ಮಾಡ್ತಾರೆ ಇವತ್ತು. ಸೊ ಇವತ್ತು ಫುಲ್ ಡೇ ಏನೇನು ಮಾಡ್ತೀವಿ ಏನೋ ಅಂತೆಲ್ಲ ತೋರಿಸ್ತೀನಿ. ಸೊ ಸ್ಟೇ ಟ್ಯೂನ್. ಏನೇನು ತಿಂಡಿ ಮಾಡ್ತೀವಿ ದೊಡ್ಡಮ್ಮ ಇವತ್ತು? ಅನ್ನ ಸಾಂಬಾರು, ಪುಳಿಯೋಗರೆ, ಮೊಸರನ್ನ, ಒಬ್ಬಟ್ಟು, ತುಪ್ಪ, ಮತ್ತೆ ಹೆಸರುಬೇಳೆ, ಪಲ್ಯ, ಹಪ್ಪಳ, ಉಪ್ಪಿನಕಾಯಿ, ಇಷ್ಟೇ. ಮೊಸರನ್ನ ಹೇಳಿದೆ. ಆ್ಯಂಡ್ ಮಜ್ಜಿಗೆ. ಮನೇಲಿ ಮಜ್ಜಿಗೆ ಬೇಕೇ ಬೇಕು. ಹಂಗೆ ಸೊ ನೋಡಿ ಗೈಸ್, ಸಖತ್ ಕಾಣಿಸ್ತಿದೆ ಮಾತ್ರ ಮಹಾಲಕ್ಷ್ಮಿ. ನಮ್ಮ ಮನೆ ಮಹಾಲಕ್ಷ್ಮಿನೂ ಇಲ್ಲಿ ಬಂದಿದೆ, ಬಟ್ ಮಾನದ ಮಹಾಲಕ್ಷ್ಮಿನೇ ಕಾಣಿಸ್ತಾ ಇಲ್ಲ. ಇದು ಒಬ್ಬಟ್ಟಿಗೆ ದೊಡ್ಡಮ್ಮ ಅಲ್ವಾ? ಒಬ್ಬಟ್ಟಿಗೆ ರೆಡಿ ಆಗ್ತಿದೆ ಗೈಸ್ ಇವಾಗ. ನಮ್ಮ ದೊಡ್ಡಮ್ಮ ಬರೀ ದೇವ್ರಿಗೆ ಮಾತ್ರ ಮಾಡ್ತಾರೆ. ಅದಾದ್ಮೇಲೆ ಅಮ್ಮ ಇಲ್ಲ, ನಮ್ಮ ಸುಧಾಕ ಇದ್ದಾರೆ ಮೇಲೆ ರೆಡಿ ಆಗ್ತಿದ್ದಾರೆ. ಅವರು ಯಾರು ಒಬ್ರು ಮಾಡ್ತಾರೆ ಅಷ್ಟೇ ಅಲ್ವಮ್ಮ? ನಮ್ಮ ಇವಾಗ ಫುಲ್ಲು ಅಡುಗೆ ಇನ್ಚಾರ್ಜ್. ನೀನು ಪುಳಿಯೋಗರೆ ರೆಸಿಪಿ ಮಾಡಲೇ ಇಲ್ಲ, ಕೇಳ್ತವ್ರಲ್ಲಿ ಇಲ್ಲ ವಿಡಿಯೋಗೆ. ನೆನ್ನೆ ಎಲ್ಲ ಫುಲ್ 100 ಜನಕ್ಕೆ ಆಗುವಷ್ಟು ಮಾಡಿದ್ವಿ. ಇಲ್ಲೇ ಅಷ್ಟು ಆಗಲ್ಲ ಅವ್ರಿಗೆ, ಯಾರು ಮಾಡಿ 100 ಜನಕ್ಕೆ ಮಾಡಲ್ಲ ಬೇರೆಯವರು. ಅದಕ್ಕೆ ನಾವು ಕಡಿಮೆ ಮಾಡೋಣ ಅಲ್ವಾ? ಹೌದು. ಇಲ್ಲಿ ಒಬ್ಬಟ್ಟು ರೆಡಿ ಆಗ್ತಿದೆ. ಒಬ್ಬಟ್ಟು ನಾವು ಹೆಂಗೆ ಮಾಡೋದು ನನಗೆ ಮಾತಾಡಕ್ಕೆ ಬರಲ್ಲ, ಹೋಗಪ್ಪ. ಪರವಾಗಿಲ್ಲ ದೊಡ್ಡಮ್ಮ. ನೋಡಿ ಒಬ್ಬಟ್ಟು ಆಗ್ತಿದೆ, ಚಿಕ್ಕ ಚಿಕ್ಕ ಒಬ್ಬಟ್ಟು. ಇದು ದೇವರಿಗೆ ಎಡೆಡಾಕಿ, ಅದಕ್ಕೆ ಚಿಕ್ಕ ಚಿಕ್ಕ ಒಬ್ಬಟ್ಟು. ನೈವೇದ್ಯ. ಸರಿ ಗೈಸ್, ನೈವೇದ್ಯ. ಇನ್ನು ಏನೇನೆಲ್ಲ ರೆಡಿ ಮಾಡ್ತೀವಿ ಅಡುಗೆಗೆ, ಯಾರ್ಯಾರೆಲ್ಲ ಬರ್ತಾರೆ ಅಂತ ತೋರಿಸ್ತೀನಿ ನೋಡಿ. ಫಸ್ಟು ತಿನ್ಕೊಂಬೇಡ, ಆಮೇಲೆ ಒಂದು 2 ರೀಲ್ ಶೂಟ್ ಇದೆ. ಇದು ಹೋಗ್ಬಿಟ್ಟು ಬಟ್ಟೆ ಚೇಂಜ್ ಮಾಡ್ಕೊಂಡು ರೀಲ್ ಶೂಟ್ ಮಾಡ್ಬಿಟ್ಟು ಮತ್ತೆ ಬರಬೇಕು. ತಿನ್ಕೊಂಡು ಹೋಗ್ಬಿಡ್ತೀನಿ ಒಟ್ಟಿಗೆ. ಗೈಸ್ ಉಪ್ಪಿಟ್ಟು ರೆಡಿ ಆಗಿದೆ. ಇವಾಗ ತಿಂದ್ಬಿಟ್ಟು ರೀಲ್ ಶೂಟ್ ಮಾಡೋಕೋಬೇಕು. ರೀಲ್ ಶೂಟ್ ಮಾಡ್ಕೊಂಡು ಮತ್ತೆ ಬಂದ್ಬಿಟ್ಟು ಆಮೇಲೆ ಏನೇನು ಅಡುಗೆ ಮಾಡ್ತಾರೆ ಅಂತೆಲ್ಲ ತೋರಿಸ್ತೀನಿ. ಅಜ್ಜಯಿ ಮತ್ತು ಕ್ಯಾಲ್ವಿನ್ ಏನಾದ್ರು ಸಿಲಿಂಡರ್ ಎತ್ತಿದ್ರೆ ಇವಾಗ ಮೇಲೆ ಗಂಟ ಹೋಗ್ಬೇಕು. ಇವಾಗ ಸಿಲಿಂಡರ್ ಎತ್ಕೊಂಡು 500 ರೂಪಾಯಿ ಮೇಲೆಗಡೆ ಟೆರೆಸ್ ಮೇಲೆ ಇವತ್ತು ಅಡುಗೆ ಮಾಡೋದು. ಏನಮ್ಮ? ಟೆರೆಸ್ ಮೇಲೆ ಅಡುಗೆ ಮಾಡೋದು. ನಮ್ಮ ಅಪ್ಪ ಬಂದ್ಬಿಟ್ಟು ಕೈ ಮುಗಿತಾರೆ ದೇವರಿಗೆ. ಇವಾಗ ಹಾಯ್ ಮಾಡಪ್ಪ. ಓ ಗೈಸ್ ಎತ್ಕೊಂಡೆ ಬಂದ್ಬಿಟ್ರು ಇವರಿಬ್ರು ಸಿಲಿಂಡರ್ನ. ಎತ್ಕೊಂಡು ಹೋಯ್ತವ್ರೆ ಮೇಲೆ ಗಂಟ. ಮಕ ನೋಡಲ್ಲಿ, ಅಲ್ಲಿ ಪ್ರಶಾಂತನ ಎತ್ಕೊಂಡು ಹೋಗ್ತಾ ಇರೋದಲ್ಲಿ. ಇವರಿಬ್ಬರ ಕೈಲಿ ಏನೂ ಆಗಲ್ಲ, ಇವರಿಬ್ಬರ ಕೈಲಿ. ನೋಡಿ ಗೈಸ್, ನಮ್ಮಪ್ಪ ಎಲ್ಲರಿಗೂ ಟೀ ಮಾಡ್ಕೊಂಡ್ ಕೊಟ್ಟವ್ರೆ. ಟೀ ಮಾಸ್ಟರ್ ನಮ್ಮಪ್ಪ.
ನಮ್ಮಪ್ಪ ಟೀ ಮಾತ್ರ ಸಾಕಾತ ಮಾಡ್ತಾರೆ ಕುಡಿಯೋಕ್ಕೆ. ನೋಡಿ ನೋಡಿ ಹೌದಾ? ಅಂದರೆ ನಮ್ಮಪ್ಪ ಟೀ ಮಾಸ್ಟರು, ಬಟ್ ಮನೇಲೆಲ್ಲ ನಮ್ಮ ಅಪ್ಪನೇ ಮಾಡೋದು. ಇಲ್ಲಿ ನಮ್ಮ ಸುಧಕ್ಕ ಮಾಡಿರೋದು. ಇಲ್ಲಿ ಮತ್ತೆ ಬಂದ್ವಿ. ಅಲ್ಲಿಂದ 2 ರೀಲ್ ಶೂಟ್ ಇದೆ. ಒಂದು ವರಮಹಾಲಕ್ಷ್ಮಿ ಕಾಂಟೆಂಟು, ಇನ್ನೊಂದು ಕಾಮಿಡಿ ಕಾಂಟೆಂಟು. ಸೊ ನಮ್ಮ ಬಾಯ್ಸ್ ಎಲ್ಲ ಬರ್ತಾ ಇದ್ದಾರೆ. ತುಂಬ ಜನ ಬಾಯ್ಸ್ ಬೇಕಾಗಿತ್ತು, ಬಟ್ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಇದು ಮಾಡಲಿಲ್ಲ. ಆ್ಯಂಡ್ ಇವಾಗ ನಮ್ಮ ಚೇತನ್ ಅವರು ಬಂದಿದ್ದಾರೆ, ಇಲ್ಲಿದ್ದಾರೆ. ಫುಲ್ಲು ಟಿಪ್ ಟಾಪಾಗಿ ಬಂದ್ಬಿಟ್ಟವನೇ ಮನುಷ್ಯ. ಬಟ್ ಅದರ ಕಾಸ್ಟ್ಯೂಮ್ ಚೇಂಜು, ಆ ಕಾಂಟೆಂಟ್ಗೆ ಈ ಕಾಸ್ಟ್ಯೂಮ್ ಸೂಟ್ ಆಗೋಲ್ಲ, ನಂದು ಸೂಟ್ ಆಗೋಲ್ಲ. ನಾನು ಚೇಂಜ್ ಮಾಡ್ಕೋಬೇಕು. ಎರಡಕ್ಕೂ ಬಟ್ಟೆ ಚೇಂಜ್ ಮಾಡ್ಕೊಂಡು 2 ಮಾಡ್ಕೋಬೇಕು. ಬಟ್ ಬೇಗ ಮಾಡ್ಕೋಬೇಕು. ಅವನಿಗೂ ಕೆಲಸ ಇದೆಯಂತ, ಇವತ್ತು ಕೆಲಸ ಹೋಗ್ಬೇಕಂತೆ. ಯಾವುದೋ ನಿಮ್ಮ ಆಫೀಸು? ಹಬ್ಬದ ದಿವಸನು ರಜೆ ಕೊಡ್ತೀರಾ? ನೋಡೋಣ ಗೈಸ್. ಅವ್ನು ಸೂರ್ಯ ಅಂತೂ ಸಖತ್ ಲೇಟು ಗೈಸ್. ಅವನಂತೂ ಯಪ್ಪಾ ಸಖತ್ ಲೇಟ್. ಅವನು ಇವ್ನು ಲೇಟ್ ಅಂತಂದರೆ ಅವನಿಗಿಂತ ಲೇಟ್ ಅವನು. ಇವ್ರನ್ನೆಲ್ಲ ಕಟ್ಕೊಂಡು ನಾನು ಇದು ಮಾಡ್ತೀನಿ. ಜನ ರೋಡಲ್ಲಿ ಸಿಕ್ಬಿಟ್ಟು ಕೇಳ್ತಾರೆ ಬರತ್ತೆ ಹೆಂಗಿದೆಯಪ್ಪ ಅಂತ. ಹೇಳೋಣ ಗೈಸ್, ಇವಾಗ ಫಸ್ಟ್ ರೀಲ್ ಮುಗಿಸ್ಕೊಂಬರಕ್ಕೆ ಹೋಗ್ತಿದ್ದೀವಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಯಾಕಂದ್ರೆ ಆಲ್ರೆಡಿ 1 ಗಂಟೆ ಆಗೋಯ್ತು. ಬೇಗ ಪೋಸ್ಟ್ ಮಾಡಬೇಕು ಅದನ್ನು. ಆಮೇಲೆ ಇನ್ನೊಂದು ಫ್ರೆಂಡ್ಸ್ದು 1-2 ರೀಲ್ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡು ಹೊಡಬೇಕು ಗೈಸ್. ಅದಕ್ಕೆ ಮತ್ತೆ ಇವಾಗ ಕಾಸ್ಟ್ಯೂಮ್ ಚೇಂಜ್ ಮಾಡಿದೆ. ಸಂಜೆ ಗಂಟೆ ಇದರಲ್ಲೇ ಇರ್ತೀನಿ. ಬಟ್ ಇನ್ನೊಂದು ರೀಲ್ಸ್ಗೆ ಮತ್ತೆ ಬೇರೆ ಟಿ ಶರ್ಟ್ ಹಾಕೋಬೇಕು. ಅದನ್ನು ಹಾಕ್ಕೊಂಡು ಹೊರಡೋದು ಅಷ್ಟೇ. ನೋಡ್ತೀರಿ ಯಾರೇ ನನ್ನ ಇದರಲ್ಲಿ ರೀಲ್ಸು ಮತ್ತು ಶಾರ್ಟ್ಸ್ ಎಲ್ಲ ಯಾರ್ಯಾರು ನೋಡ್ತಿದ್ದೀರಾ ಕಮೆಂಟ್ ಹಾಕಿ ನೋಡೋಣ. ಯಾರ್ಯಾರು ನೋಡ್ತಿದ್ದೀರಾ ಅಂತ ಗೊತ್ತಾಗುತ್ತೆ ಗೈಸ್. 2 ಶೂಟು ರೀಲ್ಸ್ ಆಯಿತು. ಆ್ಯಂಡ್ ಮತ್ತೆ ನಿಮ್ಮ ಮೆಚ್ಚಿನ ಸೂರ್ಯ ಅವರು ಬಂದಿದ್ದಾರೆ. ಹಲೋ ಗಾಯ್ಸ್. ಆ್ಯಂಡ್ ಚೇತು ಅಲ್ಲಿ ಗಾಡಿ ನೆರಳಿಗೆ ಹಾಕಿ ಹೋಗಿದ್ದಾನೆ. ಸೊ ಇದು ಮುಗಿಸ್ಕೊಂಡು ಮತ್ತೆ ಹೋಗಿ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡು ಇನ್ನೊಂದು ಶೂಟ್ ಮಾಡಬೇಕು. ಕಂಪ್ಲೀಟ್ ಶೂಟ್ ಅಷ್ಟೇ, ಏನಿಲ್ಲ. ಇವಾಗ ಒಂದು ಮಾಡಿದ್ದೀನಲ್ಲ ವರಮಹಾಲಕ್ಷ್ಮಿ ಹಬ್ಬದ್ದು, ಅದನ್ನು ಇವಾಗಲೇ ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಬೇಕು. ಸೊ ಹಬ್ಬದ ದಿವಸನೇ ಮಾಡಬೇಕು ಅಂದ್ಕೊಂಡಿದ್ದು. ಅದನ್ನು ಅಪ್ಲೋಡ್ ಮಾಡ್ಬಿಡ್ತೀನಿ ಇವಾಗ ಫಸ್ಟ್. ಗೈಸ್ ಎಲ್ಲ ಶೂಟ್ ಆಯಿತು. ಇವಾಗ ಮತ್ತೆ ನಮ್ಮ ದೊಡ್ಡ ಮನೆಗೆ ಹೋಗಬೇಕು. ನಮ್ಮ ಬಾಯ್ಸ್ಗೆಲ್ಲ ಬಾಯ್ ಹೇಳ್ಬಿಡೋಣ. ಬಾಯ್ ಗೈಸ್, ಮತ್ತೆ ಸಿಗೋಣ. ಸೊ ನಮ್ಮ ದೊಡ್ಡಮ್ಮ ಮನೇಲಿ ಅಡುಗೆ ಮಾಡ್ತಾರೆ. ಹೋಗ್ಬಿಟ್ಟು ಏನು ಮಾಡ್ತಾರೆ ಅಂತ ನೋಡ್ಬಿಟ್ಟು ಸಿಗೋಣ ಗೈಸ್. ನಾನು ಹೊರಗಡೆ ಗಾಡಿ ನೆನೆಸ್ಬೇಕಾದ್ರೆ ಅಂದ್ಕೊಂಡೆ ಏನು ಗಮ್ಮಂತ ಐತಲ್ಲ ಅಂತ. ಇಲ್ಲಿ ಬಂದು ನೋಡಿದ್ರೆ ಗೊತ್ತಾಗ್ತೈತೆ ನಮ್ಮ ಅಕ್ಕ ಒಬ್ಬಟ್ಟು ಹಾಕ್ತವ್ರೆ. ಇಲ್ಲಿ ಮೇಲೆಗಡೆ ಬೇರೆ ಎಲ್ಲ ಮಾಡ್ತವ್ರೆ. ನೋಡೋಣ ಏನು ಮಾಡ್ತವ್ರೆ ಅಂತ ತೋರಿಸ್ತೀನಿ. ಏನೇನು ಮಾಡ್ತವ್ರೆ ಅಂತ. ಟೆರೇಸ್ ಮೇಲೆ ಫುಲ್ಲು ಅಡುಗೆ ಮಾಡ್ತಾ ಇರೋದು. ಕೆಳಗಡೆ ಬೇಡ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ ಮಿಕ್ಸಿ ಇಲ್ಲಿ ಕನೆಕ್ಟ್ ಮಾಡ್ಕೊಂಬಿಟ್ಟವ್ರೆ. ಇಲ್ಲಿ ನಮ್ಮ ಅಕ್ಕ ಏನೋ ಹಚ್ಕೊಡ್ತವ್ರೆ. ನಮ್ಮ ಚೇತನಣ್ಣ ಭಟ್ರಾಗಿರೋದು ಸಾಂಬಾರು ಮಾಡ್ತವ್ರೆ. ನೋಡಿ ಆಲೂಗೆಡ್ಡೆ ಫುಲ್ಲು ಐಟಮ್ಸ್ ಇವತ್ತು ಮನೆಯಲ್ಲಿ. ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಗೈಸ್. ನಾನು ಹೆಲ್ಪ್ ಮಾಡಲ್ಲ ಅಂತಿಲ್ಲ, ಹೆಲ್ಪ್ ಮಾಡ್ತೀನಿ. ನಿಂತ್ಕೊಂಡು ಮೋಟಿವೇಶನ್ ಕೊಡ್ತೀನಿ ನಮ್ಮ ಚೇತನಣ್ಣಂಗೆ ಇವಾಗ ಹೆಂಗೆ ಮಾಡಬೇಕು ಅಂತ. ಚೇತನಣ್ಣ ನಾನು ಹೇಳ್ಕೊಟ್ಟಂಗೆ ಮಾಡ್ತಿದ್ಯಾ? ಹಾಂ ಹೌದು, ನಾನೇ ಹೇಳ್ಕೊಟ್ಟಿದ್ದು. ಏನಣ್ಣ ನೀನು ಯಾವ ಥರ ಹೇಳ್ಕೊಟ್ಟಿದ್ರೆ ಫಾಲೋ ಅಪ್ ಮಾಡ್ತಾ ಇದ್ದೀನಿ ಅಂತ ಗೈಸ್. ನಾನು ಹೆಂಗೆ ಹೇಳ್ಕೊಡ್ತೀನಿ ನೋಡಿ. ನಾನು ಇಲ್ಲ ಅಂತಂದ್ರೆ ನಾನು ಬಂದು ಹೇಳ್ಕೊಡ್ತೀನಿ ಗೈಸ್. ಅದು ಹೊಸ ಸ್ಟವ್. ಇಷ್ಟೊತ್ತು ಗಂಟೆ ಅಲ್ಲಿ ಕೆಳಗಡೆ ಎತ್ಕೋತಾ ಇದೆ ಅದು, ಯಾಕಂದರೆ ಮೇಲೆ ಎತ್ಕೋತಾ ಇಲ್ಲ. ಇದು ಬೇರೆ ಹೊಸದು. ಇಷ್ಟೊತ್ತು ಗಂಟೆ ಕೆಳಗಡೆ ಎತ್ಕೋತಾ ಇತ್ತು. ಇವಾಗ ವೀಡಿಯೋ ಆನ್ ಮಾಡಿದ ತಕ್ಷಣ ಕರೆಕ್ಟಾಗಿ ಆಗೋಯ್ತು. ನಮ್ಗೆ ಯಾರೋ ಮೋಸ ಮಾಡ್ಬಿಟ್ಟಾರೆ ಅಂತ ಅಂದ್ಕೊಂಡಿದ್ವಿ. ನಾವು ಹೊಸ ಸ್ಟವ್ ತೊಗೋದಿದ್ದಲ್ಲ ಅಂತ. ಅಲ್ಲಿ ಅನ್ನಕ್ಕಿಡಬೇಕು ಗೈಸ್. ನೀರು ಇದು ಮಾಡಿ ಅನ್ನಕ್ಕಿಡಬೇಕು. ಸಾಂಬಾರು ಆಯಿತು. ಇವಾಗ ಸಾಂಬಾರ್ಗೆ ಒಗ್ಗರಣೆ ಆಗಬೇಕು. ಅಮ್ಮ ಮತ್ತು ನಮ್ಮ ದೊಡ್ಡಮ್ಮ ಏನೋ ಆಲೂಗೆಡ್ಡೆದು ಇದು ಮಾಡ್ತವ್ರೆ, ಕೂತವ್ರೆ. ಇವನು ಹೆಲ್ಪ್ ಮಾಡೋ ಅಂದರೆ ಇಷ್ಟೊಂದು ಗಂಟೆ ಫೋನ್ ನೋಡ್ಕೊಂಡು ಕೂತ್ಕೊಂಡಿದ್ದ ಇವನು. ನೋಡಿ ಇದಕ್ಕೆ ಮೊಸರನ್ನಕ್ಕೆ ಅನ್ನ ಇಡಬೇಕು. ಮೊಸರನ್ನ, ಪುಳಿಯೋಗರೆ ಮತ್ತು ಅನ್ನ ಸಾಂಬಾರು ಇಷ್ಟಕ್ಕೂ ಇವಾಗ ಇದಿಡಬೇಕು. ಏನೋ ರೈಸ್ ಇಡಬೇಕು. ಅದಾಗ್ಬಿಟ್ರೆ ಇನ್ನು ಸಣ್ಣ ಪುಟ್ಟ ಲೈಕ್ ಪಲ್ಯ ಮತ್ತು ಇನ್ನು ಒಬ್ಬಟ್ಟು ನಡೀತದೆ ಕೆಳಗಡೆ. ಪಾಯಸ ಅದೆಲ್ಲ ಆರಾಮಾಗಿ ಆಗೋಗ್ಬಿಡುತ್ತೆ. ಸಾಂಬಾರು ಅನ್ನ ಇದಾಗಬೇಕು. ಬರ್ತಾರೆ ಒಂದು 80ರಿಂದ 100 ಜನ ಗಂಟ ಬರ್ತಾರೆ ಇವತ್ತಿಗೆ. ಕೆಳಗಡೆ ಅಡುಗೆ ಮನೇಲಿ ಫುಲ್ಲು ಓಡಾಡೋಕ್ಕಾಗಲ್ಲ, ಏನಿರಲ್ಲ. ಯಾಕಂದರೆ ಅಲ್ಲಿ ಫುಲ್ಲು ಏನಂದರೆ ಜಾಗ ಚಿಕ್ಕದಲ್ವಾ. ಇಲ್ಲಿ ಮೇಲೆಗಡೆ ಆದರೆ ಫುಲ್ ಎಲ್ಲ ಜಾಗ ಸಿಗುತ್ತೆ ನಮಗೆ. ಅದಕ್ಕೆ ಈಸಿ ಆಗುತ್ತೆ ನಮಗೆ. ಅದಕ್ಕೆ ಮೇಲೆಗಡೆ ಸೆಟಪ್ ಮಾಡ್ಕೊಂಡು ನಾನು ಮೇಲೆಯಿಂದ ಬೆಲ್ಲ ತೊಗೊಂಬರೋಣ ಅಂತ ತೊಗೊಂಡು ಕೊಟ್ಬಿಟ್ಟು ಮತ್ತೆ ಈ ಕಡೆ ಬಂದು ನೋಡ್ತಿದ್ರೆ ನಮ್ಮ ಅಕ್ಕನ ಮಗ ಇದ್ದ ನೋಡಿ. ಇವನು ರೀಲ್ಸ್ ನೋಡ್ತಿದ್ದ. ಅದು ತೋರಿಸು ಆಯಿತಾ. ನಾನು ಅಂದೆ ಏನೋ ನಿಮ್ಮ ಕ್ಲಾಸಲ್ಲಿ ಈಗ ಇದಿರ್ತಾರಲ್ಲ, ಹುಡುಗಿರ್ತಾರಲ್ಲ, ಅವ್ರು ಕಳಿಸು ಅಂತಂದರೆ ಅವ್ನು ಆಲ್ರೆಡಿ ಕಳಿಸಿದ್ದೀನಿ. ಯಾರೋ ಗೊತ್ತಾ ಅಂದರೆ ಯಾರು ಕಳ್ಸೋನು ಗೊತ್ತಾ ಗೈಸ್? ಅವನು ಶ್ರೀಲೀಲಾ ಕಳ್ಸೋನೆ. ಶ್ರೀಲೀಲಾ ಕಳಿಸ್ಬಿಟ್ಟವ್ರೆ. ಈಗಿನ ಕಾಲದ ಹುಡುಗರು ಹೇಳೋಕ್ಕಾಗಲ್ಲಪ್ಪ ಅವ್ರಿಗೆ. ಗೈಸ್ ನಾನು ಅಷ್ಟೊತ್ತಿಂದ ಕಂಪ್ಲೀಟ್ ಡೆಕೋರೇಷನ್ ತೋರಿಸ್ತೀನಿ ಅಲ್ಲ, ಓಕೆನಾ? ಇವಾಗ ನೀಟಾಗಿ ಡೆಕೋರೇಷನ್ ತೋರಿಸ್ತೀನಿ ಹೆಂಗೆ ಮಾಡಿದ್ದಾರೆ ಅಂತ ನೋಡಿ.
ಮೇಲೆಗಡೆ ಕಂಪ್ಲೀಟಾಗಿ ಹೂವು ಅಲಂಕಾರ ಇದೆಲ್ಲ ಇದು ಮಾಡಿ ಅದಾದಮೇಲೆ ವಿಳ್ಯದೆಲೆ, ಈ ವಿಳ್ಯದೆಲೆಯಲ್ಲಿ ಹಿಂಗೆ ಹಾಕಿ ಆಮೇಲೆ ನೋಡಿ ನಮ್ಮ ಮನೆ ಮಹಾಲಕ್ಷ್ಮಿ ಹಿಂಗೆ ಕೂರಿಸಿರೋದು ಈ ಥರ. ಅದಾದಮೇಲೆ ಇದು ನೆಕ್ಲೆಸು ನಾವಮ್ಮಂದು, ಆ್ಯಂಡ್ ಸೀರೆ ಎಲ್ಲ ನಾವಮ್ಮ ಉಡ್ಸಿ, ಅಮ್ಮ ದೊಡ್ಡಮ್ಮ ಎಲ್ಲ ಸೇರಿಸಿ ಉಡ್ಸಿರೋದು. ಸೊ ಅದಾದಮೇಲೆ ಈ ಕಡೆ ದೀಪ, ಕಜ್ಜಿಕಾಯಿ, ದುಡ್ಡು, ರವೆ ಉಂಡೆ, ಒಬ್ಬಟ್ಟು, ಸ್ವಲ್ಪ ಫ್ರೂಟ್ಸು ಆ ಕಡೆ ಈ ಕಡೆ. ಅದಾದಮೇಲೆ ಇನ್ನೊಂದು ಸ್ವಲ್ಪ ಫ್ರೂಟ್ಸು ಮತ್ತು ಇದನ್ನೆಲ್ಲ ಇಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ ನೀಟಾಗಿ ಇವಾಗ ದೊಡ್ಡಮ್ಮ ಎಷ್ಟು ದಿವಸ ಆದಮೇಲೆ ತೆಗಿಯೋದು ಇದು? ಭಾನುವಾರ ತೆಗಿಯೋದು. ಸೊ ಭಾನುವಾರ ಅಂದರೆ 3 ದಿವಸ ಆದಮೇಲೆ ತೆಗಿತಾರೆ ನಾವು. ಓಕೆ, ನಮ್ಮನೆ ಮಹಾಲಕ್ಷ್ಮಿ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಗೈಸ್ ಇದು ಇದಕ್ಕೆ ಪಲ್ಯಕ್ಕೆ. ಸೊ ಇದನ್ನು ಬೇಯಿಸ್ತಾ ಇದು ನಾನು ಆ ಕಡೆ ಪಕ್ಕದಲ್ಲಿ ಅನ್ನ ಇಟ್ಬಿಟ್ಟು ಅನ್ನ ನೋಡ್ಕೊತಾ ಇದ್ದೆ. ನೋಡಿ ಗೈಸ್ ನಾನು ಎಷ್ಟು ಕೆಲಸ ಮಾಡ್ತೀನಿ ಅಂತ. ಚೆನ್ನಾಗಿ ಆಗ್ತಿದೆ. ನಾನು ಸ್ವಲ್ಪ ಬೆಂದರೆ ಇದಕ್ಕೆ ಮುಗಿದೋಯ್ತು ಇದು. ಅದು ಇನ್ನೊಂದು ಸ್ವಲ್ಪ ಬೇಯಬೇಕು. ಚೆನ್ನಾಗಿ ಬೆಂದಿದೆ ಮಿಕ್ಕಿದ್ದು. ಇದು ಪುಳಿಯೋಗರೆಗೆ. ನೆಕ್ಸ್ಟು ಇನ್ನೊಂದು ಸಲ ಇಡಬೇಕು, ಅದಕ್ಕೆ ಮೊಸರನ್ನ ಮತ್ತು ಅನ್ನ ಸಾಂಬಾರಿಗೆ. ಇಲ್ಲೆಲ್ಲ ಮಿಕ್ಸಿ ಅದು ಇದು ಎಲ್ಲ ಯೂಸ್ ಮಾಡ್ತಾರೆ. ಅಲ್ಲಮ್ಮ ನಾನು ಬಂದಾಗ್ಲಿಂದ ಎಷ್ಟು ಸಲ ಓಡಿಸಿದೆ ಹೇಳು ಕೆಳಗಡೆಗೆ? ಹಾಂ, ಒಂದು 5-6 ಸರಿ ಓಡಿಸಿದ್ದೀನಿ. ಮತ್ತೆ 5-6 ಸಲ. ಒಂದ್ಸಲ ಬೆಲ್ಲ ಇಸ್ಕೊಬಾ, ಒಂದ್ಸಲ ಇದನ್ನ ಇಸ್ಕೊಬಾ ಅಂದ್ಕೊಂಡು ಎಲ್ಲ ಓಡಿಸ್ತಾನೆ ಅವ್ರು. ಪಾತ್ರೆ ತಗೋಬಾ ಅಂದ್ಬಿಟ್ಟು ಇವಾಗಲೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಸ್ಕೊಬಾ ಅಂತೆ. 2 ಫ್ಲೋರ್ ಹತ್ತಿಳಿಬೇಕು. ವರ್ಕೌಟ್ ಮಾಡಿಲ್ಲ ಮುಟ್ಟಿಂಗ. ಸಾಕಾ? ಅನ್ನ ಆಗಿದೆಯಾ? ಓಕೆ, ಅನ್ನ ಆಗಿದೆ ಅಂತೆ. ಇವಾಗ ಇಳಿಸ್ಬೇಕು. ನೋಡಿ ಗೈಸ್, ನಾನು ಕಷ್ಟಪಟ್ಟು ಟೀ ಮಾಡಿಕೊಂಡು ಎಲ್ಲರಿಗೂ ಲೋಟ ತೊಗೊಂಡೋಗಿ ಕೊಡ್ತಾ ಇದ್ದೀನಿ. ಎಲ್ಲರ ಹತ್ರ 20-20 ರೂಪಾಯಿ ತೊಗೊತೀನಿ. ಟೀ ಚಾಯ್ 20 ರೂಪೀಸು. ಬೇಡ ಬೇಡ ಅಂತಂದ್ರೆ ನಮ್ಮ ದೊಡ್ಡಮ್ಮ 4 ಸ್ಪೂನ್ ತುಪ್ಪ ಹಾಕ್ತಿರೋದು. 4 ಸ್ಪೂನ್ ತುಪ್ಪ ತಿನ್ಬೇಕು. ಇವಾಗ ತಿನ್ಬಿಟ್ಟು ಸ್ವಲ್ಪ ಬ್ರಷ್ ಮಾಡಬೇಕು. ನಿಮ್ಮನೇಲಿ ಒಬ್ಬಟ್ಟು ಮಾಡಿದರೆ ಕಮೆಂಟ್ ಮಾಡಿ. ಇವಾಗ ನಮ್ಮ ಬಾಯ್ಸು ಫ್ಯಾಷನ್ ಶೋ ಮಾಡ್ತಾರೆ ನಿಮಗೋಸ್ಕರ. ಸೊ ನೋಡಿ. ಏನೋ ಚಿಕ್ಕ ತೋರಿಸ್ತಾ ಇದೆಯೇನೋ? ನೋಡ್ರಪ್ಪ, ಗೈಸ್ ನಿಮಗೆ ಇನ್ನೊಂದು ವಿಷಯ ಏನು ಗೊತ್ತಾ ತೋರಿಸ್ಬೇಕಾಗಿದ್ದು? ಇಲ್ಲಿ ನೋಡಿ, ನಮ್ಮಮ್ಮ ಮತ್ತು ದೊಡ್ಡಮ್ಮ. ಈ ಕಡೆ ಬ್ಲ್ಯಾಕಲ್ಲಿ ಇರೋದು ನಮ್ಮ ದೊಡ್ಡಮ್ಮ, ಈ ಕಡೆ ಇರೋದು ನಮ್ಮಮ್ಮ. ಇದು ದೊಡ್ಡಮ್ಮ. ಇದು ಹಿಂಗೆ ಕಾಣಿಸ್ತಿದೆ ನೋಡಿ ಗೈಸ್, ನಮ್ಮಮ್ಮ ಮತ್ತು ನಮ್ಮ ದೊಡ್ಡಮ್ಮ. ತುಂಬ ಹಳೆ ಫೋಟೋ ಇದು, ಸಖತ್ ಹಳೆ ಫೋಟೋ ಅದು. ಈಗ ನಾವು ಹೊರಗಡೆ ಹೋಗಿದ್ವಿ ಆಯಿತಾ, ಈ ಚಾಕ್ಲೇಟ್ ತೊಗೊಂಬಂದ್ವಿ. ಓಕೆನಾ? ಇದು ಪ್ರಮೋಷನ್ ಅಲ್ಲ, ಚಾಕ್ಲೇಟು. ಇದರಲ್ಲಿ PS5 ಸಿಗುತ್ತೆ ಅಂತ ಹಾಕಿದ್ದಾರೆ. ನಾನು ಇವನಿಗೇನಂದೆ, ಇನ್ ಕೇಸ್ ಏನಾದರೂ PS5 ಸಿಕ್ಕಿದ್ರೆ PS5 ನಂದು, ಚಾಕ್ಲೇಟ್ ಅವನದು ಅಂದೆ. ಅವನೇನಂದ PS5 ಅವನದು, ಚಾಕ್ಲೇಟ್ ನಂದು ಅಂತಂದ ಅವನು. ಸೊ ಇವಾಗ ಡೀಲ್ ಬಂದ್ವಿ. ಡೀಲಾ? ನೀನೇ ಡೀಲ್ ಇಲ್ಲ, ಒಂದ್ಸರಿ ನೋಡೋದ. ಫಸ್ಟ್ ಡೀಲ್ ಮಾಡ್ಕೋಬೇಕು. ಡೀಲ್ ತಾನೇ ಇವಾಗ ಚಾಕ್ಲೇಟು? ಡೌಟಲ್ಲಿ ಇದ್ದೀನಿ. ಫಸ್ಟ್ ನೋಡೋದಬ್ಬ, QR ಕೋಡಲ್ಲಿ ನೋಡ್ಬಿಟ್ಟು ಇದು ಮಾಡೋದು. QR ಅದು ನೋಡೋದು ಬೇಡ, ಮುಂಚೆನೆ ನೋಡು. ಅದೇ ತಾನೇ ಮಜಾ ಇವಾಗ. ಹಾಂ, ಓಕೆನಾ? ನಂಗೆ PS5 ಬೇಡ, ಚಾಕ್ಲೇಟ್ ಬೇಕು. ಡೀಲು ಡೀಲು. ಸರಿ, ನಿಂಗೆ ಚಾಕ್ಲೇಟ್ ನನಗೆ. ಓಕೆ, ಇಲ್ಲಿ ಬಾ, ಇಲ್ಲಿ ಹತ್ರ ಬಾ. ಇವಾಗ ಏನು ಮಾಡೋಣ ಗೊತ್ತಾ? PS5 ಸಿಕ್ಕಿದ್ರೆ 1 ತಿಂಗಳು ನಿಮ್ಮ ಮನೆ PS5 ಇಟ್ಕೊ, 1 ತಿಂಗಳು ನಮ್ಮ ಮನೆ PS5 ಇಟ್ಕೊ. ಓಕೆ, ಡನ್. ಆಯ್ತಾ? ಇವಾಗ ಅರ್ಧ ಚಾಕ್ಲೇಟ್ ನನಗೆ, ಅರ್ಧ ಚಾಕ್ಲೇಟ್. ಓಕೆ, ಡನ್. ಫಸ್ಟ್ ನೋಡೋದಬ್ಬ. ಸಿಕ್ಕಿದ್ರೆ, ಸಿಕ್ಕಿಲ್ಲ ಅಂದ್ರೆ ಅರ್ಧ ಚಾಕ್ಲೇಟ್ ನಿಂಗೂ ಸಿಗುತ್ತೆ, ನಂಗೂ ಸಿಗುತ್ತೆ. ಓಕೆ, ಡನ್. ಓಕೆನಾ? ಅಜಯ್ ಕೈಲಿ ಇಸ್ಕೊಬೇಕು. ಅಜಯ್ ಕಳ್ಳನ ಮಗ, ಅವ್ನು ತಿನ್ಕೊಂಡ್ಬಿಟ್ಟವನೇ ಗೈಸ್. ಅವನು ತಗೊಂಡೆ ಇಲ್ಲ ನಾನು. ಮತ್ತೇನು ತಗೊಂಡೆ? ಮತ್ತೆ ಇನ್ನೇನು ತಗೊಂಡೆ? ನೋಡಿ ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡಿ ಚಾಕ್ಲೇಟ್. ಮುಂಚೆನೆ ತಗೊಂಡಿದ್ದು. ಎಷ್ಟು 40 ರೂಪಾಯಿ ತಗೊಂಡಿದ್ದೆ. ಸೊ ಈಗ ಡೀಲ್ ಮಾಡಿದೀವಿ, ತಿನ್ನೋಣ. ಸುಮ್ಮನೆ ಅಂದೆ ಗೈಸ್, ಎಲ್ಲ ಅವನಿಗೆ ಕೊಡ್ತಿದ್ದೀನಿ. ಸುಮ್ಮನೆ ರೇಗ್ಸೋಣ ಅಂದ್ಬಿಟ್ಟು ತಗೊಂಡಿದ್ದಷ್ಟೇ. ಆ್ಯಂಡ್ ಆಲ್ಸೋ ಗೈಸ್, ನಾಳೆ ಒಂದು ಕಾಂಟೆಂಟ್ ವಿಡಿಯೋ ಶೂಟ್ ಮಾಡ್ತಿದ್ದೀವಿ, ರೀಲ್ಸ್ ಶೂಟ್ ಮಾಡ್ತಿದ್ದೀವಿ. ಸ್ವಲ್ಪ ನಾಳೆ ಇದಿದೆ, ಇನ್ನು ರಕ್ಷಾಬಂಧನ ಕೂಡ ಇದೆ. ಸೊ ಅದನ್ನು ನಾನು ನಿಮಗೆ ತೋರಿಸ್ತೀನಿ, ಯಾವ ಥರ ಏನು ರಕ್ಷಾಬಂಧನ ಹೆಂಗೆ ಮಾಡಿದ್ವಿ ಅಂತ ಹೇಳ್ಬಿಟ್ಟು. ಇವಾಗ ನಾವು ಊಟಕ್ಕೆ ಹೆಂಗೆ ಸೆಟಪ್ ಮಾಡ್ಕೊಂಡಿದ್ದೀವಿ, ನೈಟು ಗೆಸ್ಟ್ ಎಲ್ಲ ಬರ್ತಾರಲ್ಲ ಅವ್ರಿಗೆಲ್ಲ ಹೆಂಗೆ ಸೆಟಪ್ ಮಾಡ್ಕೊಂಡಿದ್ದೀವಿ ಅನ್ನೋದನ್ನು ತೋರಿಸ್ಕೊಡ್ತೀನಿ ನಿಮಗೆ. ಸೊ ಗೈಸ್, ಫೈನಲಿ ನಮ್ಮ ಹಬ್ಬಕ್ಕೆ ಏನೇನು ಬೇಕು, ಏನೇನು ತಿನ್ನಬೇಕು, ಏನೇನು ಅಡುಗೆ ಮಾಡಬೇಕು ಎಲ್ಲ ನಮ್ಮ
ಮನೇಲೇ ಮಾಡಿರೋದು, ಯಾವುದನ್ನು ಹೊರಗಡೆ ತಂದಿಲ್ಲ. ಒಂದು ಒಬ್ಬಟ್ಟು ಅಂದ್ಬಿಟ್ಟು, ಬಿಕಾಸ್ ಒಬ್ಬಟ್ಟು ಜಾಸ್ತಿ ಮಾಡೋಕ್ಕಾಗಲ್ಲ, ಅದು ತುಂಬ ಟೈಮ್ ತೊಗೊಳುತ್ತೆ ಅದಕ್ಕೋಸ್ಕರ. ಆ್ಯಂಡ್ ಇವತ್ತು ನಾವು ಟೆರೇಸ್ ಮೇಲೆ ಪ್ಲಾನ್ ಮಾಡಿದ್ದೀವಿ. ಇಷ್ಟು ದಿವಸ ನಾವು ಮನೆ ಒಳಗಡೆ ಪ್ಲಾನ್ ಮಾಡ್ತಿದ್ವಿ, ಬಿಕಾಸ್ ಇದು ಡೂಪ್ಲೆಕ್ಸ್ ಅಲ್ವಾ, ಕೆಳಗಡೆ ಒಂದು ರೂಮಲ್ಲಿ ಕಂಪ್ಲೀಟ್ ತೆಗೆದುಬಿಟ್ಟು ಅಲ್ಲಿ ಪ್ಲಾನ್ ಮಾಡ್ಕೋತಿದ್ವಿ. ಬಟ್ ಈ ಸಲ ಟೆರೇಸ್ ಮೇಲೆ ಪ್ಲಾನ್ ಮಾಡಿದ್ದೀವಿ, ಯಾಕಂದರೆ ಜಾಸ್ತಿ ಜನ ಬರೋದಿದ್ದಾರೆ, ಲೈಕ್ 80 to 100 ಪೀಪಲ್ ಬರೋದಿದ್ದಾರೆ. ಆ್ಯಂಡ್ ಎಲ್ಲರೂ ಒಟ್ಟಿಗೆ ಬರೋಲ್ಲ, ಸ್ವಲ್ಪ ಹೊತ್ತು ಬಿಟ್ಟು ಬರ್ತಾರೆ. ಸೊ ಅದಕ್ಕೋಸ್ಕರ ನಾವು ಟೆರೆಸ್ ಮೇಲೆ ಪ್ಲಾನ್ ಮಾಡಿರೋದು. ಆ್ಯಂಡ್ ಸ್ವಲ್ಪ ಸೀಟಿಂಗ್ನೆಲ್ಲ ಚೇಂಜ್ ಮಾಡಿದ್ದೀವಿ. ಯಾವ ಥರ ಸೀಟಿಂಗ್ ಮಾಡಿದ್ದೀವಿ ಅಂತಂದರೆ ಇಲ್ಲಿ ನೋಡಿ, ಹಿಂಗೆ ಮತ್ತು ಹಿಂಗೆ. ಆ್ಯಂಡ್ ಇವತ್ತು ನಮ್ಮ ಮನೇಲಿ ಏನೇನು ಐಟಮ್ ಮಾಡಿದ್ದಾರೆ ಅಂತಲೂ ನಾನು ನಿಮ್ಗೆ ತೋರಿಸ್ತೀನಿ, ಬನ್ನಿ. ಇಷ್ಟು ವಾಟರ್ ಬಾಟ್ಲು, ಅದಾದಮೇಲೆ ಕೆಳಗಡೆ ಹೋಳಿಗೆ ಇದೆ, ಆಮೇಲೆ ಎಲೆ ಇದೆ, ಅದಾದಮೇಲೆ ವೈಟ್ ರೈಸು. ಸೊ ಇದು ಮೊಸರನ್ನ, ಪಲ್ಯ, ಉಪ್ಪಿನಕಾಯಿ, ಉಪ್ಪಿದೆ, ಕೋಸಂಬರಿ, ಪುಳಿಯೋಗರೆ ಮಾಡಿದ್ದಾರೆ. ನನಗೆ ಸಖತ್ ಇಷ್ಟ ಪುಳಿಯೋಗರೆ ಅಂತಂದರೆ, ನಿಮ್ಗೆಲ್ರಿಗೂ ಗೊತ್ತಿರ್ಬೋದು. ಆ್ಯಂಡ್ ಗೊಜ್ಜು, ಆ್ಯಂಡ್ ಆಲ್ಸೋ ಪುರಿನೂ ಮಾಡ್ತಿದ್ದಾರೆ ಕೆಳಗಡೆ. ಇನ್ನು ಅದನ್ನು ಬಿಸಿಯಾಗೆ ಕೊಡೋಣ ಅಂತ ಅಂದ್ಬಿಟ್ಟು ಇವಾಗ ಸ್ಟಾರ್ಟ್ ಮಾಡ್ಕೋತಾರೆ. ಆ್ಯಂಡ್ ಕಂಪ್ಲೀಟ್ಲಿ ಜನ ಬರೋದ್ರಿಂದ ನನಗೆ ಅದನ್ನೆಲ್ಲ ತೋರಿಸ್ಬೇಕು ಅಂತ ಇಷ್ಟ ಆಗ್ತಾಯಿಲ್ಲ. ಸೊ ಅದನ್ನೆಲ್ಲ ತೋರಿಸಲ್ಲ, ಬೇಡ, ಬಿಕಾಸ್ ಅವ್ರ ಪ್ರೈವೇಸಿ ಇರುತ್ತೆ. ಆ್ಯಂಡ್ ನಾನು ಬೆಳಗ್ಗೆ ನಾನು ಬ್ಲಾಗ್ ಮಾಡ್ತಿದ್ದೆ, ಆ್ಯಂಡ್ ಅಲ್ಲಿ ಇಲ್ಲಿ ಸ್ವಲ್ಪ ಹೆಲ್ಪ್ ಮಾಡೋದು ಬಿಟ್ಬಿಟ್ಟು ಇನ್ನೇನು ಮಾಡಿಲ್ಲ, ಊಟ ಬಡ್ಸೋಕೆ ಕೂತ್ಕೋತೀನಿ. ಸೊ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ ಗೈಸ್. ಬಾಯ್.